ಸಮಸ್ತ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಹರಿಕಥಾ ಮಂಗಳೂರು ಇದರ 14ನೇ ವಾರ್ಷಿಕೋತ್ಸವ ದಿನಾಂಕ 18ರಂದು ಉರೋಷ್ಟೂರ್ನ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ನಡೆಯಲಿದೆ ಎಂದು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹರಿಕಥಾ ಪರಿಷತ್ ರಿಜಿಸ್ಟರ್ಡ್ ಮಂಗಳೂರು 2010ರಲ್ಲಿ ಸ್ಥಾಪನೆಗೊಂಡು ಅಂದಿನಿಂದ ನಿರಂತರವಾಗಿ ಜಿಲ್ಲೆಯ ಮತ್ತು ಹೊರ ಜಿಲ್ಲೆಯ ಹೆಚ್ಚಿನ ಧಾರ್ಮಿಕ ಸಂಘಟನೆಗಳ ಸಹಯೋಗದಲ್ಲಿ ಹರಿಕಥಾ ಸಪ್ತಾಹ, ಅಷ್ಟಾಹ, ದಶಹ, 12 ದಿನಗಳ, 15 ದಿನಗಳ, 20 ದಿನಗಳ ಹೀಗೆ ಸರಣಿ ಕಾರ್ಯಕ್ರಮಗಳನ್ನು ಸಂಯೋಜಿಸಿ ಆಧ್ಯಾತ್ಮಿಕ ಹಾಗೂ ಪುರಾಣ ಸಂಸ್ಕೃತಿ ಪ್ರಚಾರ ಚಟುವಟಿಕೆಗಳಲ್ಲಿ ನಮ್ಮ ಸಂಸ್ಥೆ ತೊಡಗಿಸಿಕೊಂಡಿದ್ದು, ಇದೀಗ ನಮ್ಮ ಸಂಸ್ಥೆಯ 14ನೇ ವಾರ್ಷಿಕೋತ್ಸವವನ್ನು ದಿನಾಂಕ 18ರಂದು ಉರೋಷ್ಟೂರ್ನ ಶ್ರೀ ಮಹಾಗಣಪತಿ ದೇವಸ್ಥಾನದ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜನರೇ ಸಹಭಾಗಿತ್ವ ನೀಡುತ್ತಾ ಇದ್ರು. ಇಂಥವರಿಗೆ ಇಂಥವರೇ ಭಾಗಿತ್ವ, ಇಂಥವ್ರು ಇಂಥದೇ ಹಾರ್ಮೋನಿಯಂ ಅಂತ ಇವೆಂಟ್ ಆಗಿ ಅಂಥವ್ರ ಜೊತೆಯೇ ಮಾಡ್ತಾ ಇದ್ರು. ಆಗ ಮಾಮೂಲು ಶೆಟ್ಟರು 25 ವರ್ಷಗಳ ಹಿಂದೆ ಒಂದು ಚಿಂತನೆ ಮಾಡಿದ್ರು, ಇದನ್ನು ನಾವು ಸ್ವಲ್ಪ ಬದಲಾವಣೆ ಮಾಡೋಣ, ಎಲ್ಲ ಹರಿದಾಸರಿಗಳು ಎಲ್ಲ ಸಹಭಾಗಿತ್ವಗಳು ಆಗುವ ಹಾಗೆ ಅದರಲ್ಲೊಂದು ಶಫಲ್ ಮಾಡಿ ಅದನ್ನೆಲ್ಲ ಮಿಶ್ರಣ ಮಾಡಿ ಹಾಗೆ ಮಾಡೋಣ, ಒಂದು ಒಳ್ಳೆಯ ಬೆಳವಣಿಗೆ ಆಗ್ತದೆ ಅಂತ. ಹಾಗೆ ಶ್ರೀಕೃಷ್ಣ ಹರಿಕಥಾ ಸಪ್ತಾಹ ಸಮಿತಿಯಿಂದ ಮಂಗಳೂರಿನ ಶ್ರೀಕೃಷ್ಣ ಕಲ್ಯಾಣ ಮಂದಿರದಲ್ಲಿ ನಾವು ಪ್ರಾರಂಭಿಸಿದ್ದೆವು. 25 ವರ್ಷಗಳಾಯಿತು. ಆ ಸಂದರ್ಭದಲ್ಲಿ 7 ಹರಿದಾಸರುಗಳು ಬರುವುದು, 7 ಹರಿದಾಸರುಗಳಿಗೆ ಬೇರೆ ಬೇರೆ ಸಹಭಾಗಿತ್ವ ಹೀಗೆಲ್ಲ ಮಾಡೋದನ್ನು ನೋಡಿ ಕೊನೆಗೆ ಇದಕ್ಕೊಂದು ಸರಿಯಾದ ಫಾರ್ಮ್ ಆಗಬೇಕು ಅಂದರೆ ಹರಿಕಥಾ ಪರಿಷತ್ತು ಮತ್ತು ಈ ಕೆಲಸವನ್ನು ಮಾಡಿತ್ತು. ಹರಿಕಥೆ ಖಂಡಿತವಾಗಿ ಮನೋರಂಜನೆಗೆ ಇದ್ದದ್ದಲ್ಲ, ಆದರೆ ಒಂದು 2 ತಾಸು ಹರಿಕಥೆ ಕೇಳುವಾಗ ಒಂದಿಷ್ಟು ಮನೋರಂಜನೆ ಬೇಕು ಎಂಬಂತಹ ಉದ್ದೇಶದಿಂದ ಕೆಲವು ದೃಷ್ಟಾಂತ ಕಥೆಗಳನ್ನು ಎಡೆಯಲ್ಲಿ ಹೇಳುವಂತಹ ಕ್ರಮ ಹರಿಕಥೆಯಲ್ಲಿ ಉಂಟು. ಅದು ಉಂಟು, ಇಲ್ಲ ಅಂತ ಇಲ್ಲ, ಆದರೆ ಕಥೆಗೆ ಪೂರಕವಾಗಿ ಇರಬೇಕು. ಇಂತಹ ದೃಷ್ಟಿಯಿಂದ ನಾವೀಗ ಹರಿಕಥಾ ಪರಿಷತ್ತನ್ನು ಸ್ಥಾಪಿಸಿ ಬೇರೆ ಬೇರೆ ಕಡೆಗಳಲ್ಲಿ ಹರಿಕಥಾ ಸಪ್ತಾಹಗಳನ್ನು ಮಾಡಿಸಿ, ನಾಡಿನಾದ್ಯಂತ ಹರಿಕಥಾ ಸಪ್ತಾಹಗಳನ್ನು ಮಾಡಿಸಿ ಮತ್ತು ಕೇರಳದಲ್ಲಿ ಕೂಡ ಇದರ ಬಗ್ಗೆ ಬಹಳಷ್ಟು ಶ್ರಮವಹಿಸಿ ಈ ಕಾರ್ಯಕ್ರಮವನ್ನು ಹರಿಕಥಾ ಪರಿಷತ್ ಎಂಬಂತಹ ಸಂಸ್ಥೆ ಮಾಡಿದೆ. ಇದರಲ್ಲಿ ಬೇರೆ ಬೇರೆ ಹರಿದಾಸರಿಗೆ ವಿಶೇಷವಾದಂತಹ ಅವಕಾಶ, ಅಂದರೆ ಪ್ರತಿಯೊಬ್ಬರು ಕೂಡ ಹರಿಕಥೆಯನ್ನು ಅಧ್ಯಯನ ಮಾಡಿ. ಕತಾರ್ನಲ್ಲಿರುವ ವಕ್ರದ ದೆಹಲಿ ಸಾರ್ವಜನಿಕ ಶಾಲೆಯ ಭವ್ಯ ಸಭಾಂಗಣದಲ್ಲಿ ಕರ್ನಾಟಕ ಸಂಘ ಕತಾರ್ ವತಿಯಿಂದ 2024ನೇ ಸಾಲಿನ ವಸಂತೋತ್ಸವ ಕಾರ್ಯಕ್ರಮ ಇತ್ತೀಚೆಗೆ ವಿಜೃಂಭಣೆಯಿಂದ ನಡೆಯಿತು. ಇತ್ತೀಚೆಗೆ ಕತಾರ್ನಲ್ಲಿರುವ ವಕ್ರದ ದೆಹಲಿ ಸಾರ್ವಜನಿಕ ಶಾಲೆಯ ಭವ್ಯ ಸಭಾಂಗಣದಲ್ಲಿ ಕರ್ನಾಟಕ ಸಂಘ ಕತಾರ್ ವತಿಯಿಂದ 2024ನೇ ಸಾಲಿನ ವಸಂತೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮೈಸೂರು ಮೂಲದ ಶ್ರೀ ರಘು ದೀಕ್ಷಿತ್ ಅವರ ತಂಡದವರಿಂದ ಅದ್ಭುತವಾದ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸಂಪೂರ್ಣವಾಗಿ ತುಂಬಿದ ಸಭಾಂಗಣದ ಕನ್ನಡಿಗರು ಹಾಡಿ ಕುಣಿದು ಕುಪ್ಪಳಿಸಿದರು. ಕಾರ್ಯಕ್ರಮದ ಅಂಗವಾಗಿ ಕೆಲವು ಪ್ರಮುಖ ವ್ಯಕ್ತಿಗಳನ್ನು ಸಾರ್ವಜನಿಕ ಸಭೆಯ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಕರ್ನಾಟಕ ಸಂಘದ ಮಾಜಿ ಅಧ್ಯಕ್ಷರಾದ ಅರವಿಂದ್ ಪಾಟೀಲ್ ರವರಿಗೆ, ಭಾರತದಿಂದ ಆಗಮಿಸಿದ್ದ ಶ್ರೀ ರಘು ದೀಕ್ಷಿತ್ ಹಾಗೂ ಅವರ ತಂಡದ ಸದಸ್ಯರಿಗೆ, ಸುಪ್ರಸಿದ್ಧ ಹಾಸ್ಯ ಕಲಾವಿದರಾದ ಶ್ರೀ ರಾಘವೇಂದ್ರ ಆಚಾರ್ಯ ಅವರಿಗೆ ಹಾಗೂ ಕತಾರ್ನಲ್ಲಿರುವ ಭಾರತೀಯ ದೂತಾವಾಸದ ರಾಯಭಾರಿಗಳಾದ ಶ್ರೀ ವಿಪುಲ್ ರವರಿಗೆ, ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಪ್ರಸ್ತುತ ಆಡಳಿತ ಸಮಿತಿ ಉಪಾಧ್ಯಕ್ಷ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿರು ಅವರಿಗೆ ಈ ಸುಸಂದರ್ಭದಲ್ಲಿ ಗೌರವದಿಂದ ಸನ್ಮಾನಿಸಲಾಯಿತು. ಭಾರತೀಯರನ್ನ ಮಾತೃಭೂಮಿಗೆ ಹಿಂತಿರುಗಲು ವಿಮಾನ ಸೇವೆ ಕಲ್ಪಿಸಿಕೊಡುವುದಕ್ಕೆ ಸಹಾಯ ಮಾಡಿದ್ದಾರೆ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲವರು. ಅವರ ಕುಟುಂಬ ಶ್ರೀಮತಿ ವನಿತಾ ಸುಬ್ರಹ್ಮಣ್ಯ, ಮಕ್ಕಳು ಪುಟಾಣಿ ಪೃಥ್ವಿಕ್ ಹಾಗೂ ಪುಟಾಣಿ ರಮ್ಯಾ ಹಾಗೂ ಗಲ್ಫರ್ ಮಿಸ್ ನಾದ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇತರ ಕಾಲದಲ್ಲಿ ರಕ್ತದಾನ ಶಿಬಿರ ಹಾಗೂ ಪರಿಸರ ದಿನಾಚರಣೆಗೆ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ವಿವಿಧ ಸಾಂಸ್ಥಿಕ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಳ್ಳುವುದು ಹಾಗೂ ಆಯೋಜಿಸುವುದಕ್ಕೆ ಕಾರಣಕರ್ತರಾಗಿರುವುದು ಇವರ ಬಹುಮುಖ್ಯ ಪ್ರತಿಭೆ. ಒಂದು ವಿಶೇಷ ಸೇವಾಗುಣವನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸಬೇಕಿದೆ. ವಿವಿಧ ಕಾರಣಗಳಿಂದ ದೈವಾಧೀನರಾದ ಭಾರತೀಯರ ಪಾರ್ಥಿವ ಶರೀರವನ್ನು ಕತಾರ್ನಿಂದ ಮಾತೃಭೂಮಿಗೆ ತ್ವರಿತಗತಿಯಲ್ಲಿ ತಲುಪಿಸುವುದರಲ್ಲಿ ಶ್ರೀಯುತರ ಕೊಡುಗೆ ಅಪಾರ. ಕಳೆದ 6 ವರ್ಷಗಳಲ್ಲಿ 100 ಇಂತಹ ವೈಕುಂಠ ಸೇವಾ ಕೈಂಕರ್ಯವನ್ನು ನೆರವೇರಿಸಿದ್ದಾರೆ. ಕರ್ನಾಟಕ ಸಂಘ ಕತಾರ್, ಭಾರತೀಯ ಸಮುದಾಯ ಹಿತೈಷಿ ವೇದಿಕೆ ಹಾಗೂ ಭಾರತೀಯ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿವಿಧ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸುಬ್ರಹ್ಮಣ್ಯ ಅವರ ನಿಸ್ವಾರ್ಥ, ಪ್ರತಿಫಲ ಅಪೇಕ್ಷೆ ಇಲ್ಲದ ಅವಿರತ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತೇವೆ. ಇವರ ಪರ ಜನರ ಪ್ರೀತಿ, ವಿಶ್ವಾಸ, ಬೆಂಬಲ, ಸಹಕಾರ ಎಂದಿನಂತೆ ಮುಂದುವರಿಯಲಿ ಹಾಗೂ ದ್ವಿಗುಣಗೊಳ್ಳಲಿ ಎಂದು ಹಾರೈಸೋಣ. ಭಗವಂತ ಶ್ರೀ ಸುಬ್ರಹ್ಮಣ್ಯ ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ನೀಡಿ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ಮುನ್ನಡೆಸಲಿ ಎಂದು ಪ್ರಾರ್ಥಿಸುತ್ತೇವೆ. ನನ್ನ 17 ವರ್ಷದಿಂದ ನಾನು ಕತಾರಿಗೆ ಬಂದಾಗ ನಿಮ್ಮೆಲ್ಲರ ಥರ ನಾನೊಂದು ಜಾಬಿಗೋಸ್ಕರ, ಕೆಲಸ ಮಾಡಲಿಕ್ಕೋಸ್ಕರ ಬಂದಾಗ ಕತಾರಿನ ಕರ್ನಾಟಕ ಸಂಘಕ್ಕೆ ಹೇಗಾದರೂ ನಾನೊಂದು ಸೇವೆ ಸಲ್ಲಿಸಬೇಕು ಅಥವಾ ನಾನು ಕನ್ನಡದ ಸೇವೆ ಮಾಡಬೇಕು ಅಂತೇಳಿ ವಾಲಂಟಿಯರ್ ಆಗಿ, ಸ್ವಯಂ ಸೇವಕನಾಗಿ ಕತಾರಿನ ಕರ್ನಾಟಕ ಸಂಘಕ್ಕೆ ಮನ್ನಂಗಿ ಅವ್ರ ಟೈಮಲ್ಲಿ ನಾನು ಬಂದೆ. ಮನ್ನಂಗಿ ಅವ್ರ ಟೈಮಲ್ಲಿ ನಂಗೆ ತುಂಬ ಸಪೋರ್ಟ್ ಸಿಕ್ತು. ಅದಾದಮೇಲೆ ನಾನು ದೀಪಕ್ ಶೆಟ್ಟಿ ಅವ್ರ ಟೈಮಲ್ಲಿ ಮೆಂಬರ್ಶಿಪ್ ಕೋಆರ್ಡಿನೇಟರ್ ಆಗಿ ಕರ್ನಾಟಕ ಸಂಘಕ್ಕೆ ಅತಿ ಹೆಚ್ಚು ಮೆಂಬರ್ನ ತೊಗೊಂಬರೋದಕ್ಕೆ
ಸಂಘಕ್ಕೆ ನಾನು ಕೆಲಸ ಮಾಡಿದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿರೋ ಪ್ರತಿಯೊಬ್ಬರು ಕನ್ನಡ ಸಂಘದ ಮೆಂಬರ್ ಆಗಬೇಕು. ನನ್ನ ಬಯಕೆ ಮತ್ತು ನನ್ನ ಒಂದು ಬೇಡಿಕೆ, ರಿಕ್ವೆಸ್ಟ್, ನೀವು ಇಲ್ಲಿರೋ ಕನ್ನಡಿಗರು ಎಲ್ಲರೂ ಸಣ್ಣದಾಗಿ ರಾಮ ಲಂಕಕ್ಕೆ ಸೇತುವೆ ಕಟ್ಟುವಾಗ ಯಾವ ಥರ ಅಳಿಲು ಸೇವೆ ಮಾಡಿದ್ದೀರೋ ಆ ಥರ ನಾನು ಈ ಕೆಲಸ ಮಾಡಿ ಈ ಹೆಸರು ತಗೊಂಡು ಕತಾರಲ್ಲಿ ಕನ್ನಡಿಗರಿಗೆ ಚಿರಪರಿಚಿತರಾಗಲಿಕ್ಕೆ ನೀವೇ ಎಲ್ಲ ಕಾರಣ ಅಂತ ಹೇಳ್ತೀನಿ. ಇದಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೀನಿ. ಇದೇ ರೀತಿ 25 ವರ್ಷ ಕರ್ನಾಟಕ ಸಂಘ ಮುಗಿಸಿದೆ, 50 ವರ್ಷ ಮುಗಿಸ್ಲಿ. ಅರವಿಂದ್ ಪಾಟೀಲ್ ಥರ ನಾನೇನಾದರೂ 50 ವರ್ಷಕ್ಕೆ ಕತಾರ್ ಬಿಟ್ಟು ಊರಿಗೆ ಹೋದರೆ ಪುನಃ ಬಂದು ಇದೇ ವೇದಿಕೆಯಲ್ಲಿ ನಿಮ್ಮನ್ನೆಲ್ಲ ನೋಡೋವಂಥ ಸೌಭಾಗ್ಯ ಭಗವಂತ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಮುಂದಿನ ದಿವಸದಲ್ಲಿ ಎಲ್ಲರೂ ಕನ್ನಡ ಸಂಘನ ಬೆಳೆಸ್ಕೊಂಡು ಹೋಗಿ, ಉಳಿಸ್ಕೊಂಡು ಹೋಗಿ. ಥ್ಯಾಂಕ್ ಯು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ಮಿಥ್ಯ. ಥ್ಯಾಂಕ್ ಯು. ಜಿ ಕನ್ನಡ ವಾಹಿನಿಯ 5ನೇ ಆವೃತ್ತಿಯ ಡ್ರಾಮಾ ಜೂನಿಯರ್ಸ್ ವಿನ್ನರ್ ರಿಷಿಕಾ ಕುಂದೇಶ್ವರ ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಇದರ ವತಿಯಿಂದ ಅಭಿನಂದಿಸಲಾಯಿತು. ರಿಷಿಕಾ ಕುಂದೇಶ್ವರ ಮಗಳೂರಿನ ಕುಂದಣ್ಣ, ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಬಣ್ಣನೆ. ಜಿ ಕನ್ನಡ ವಾಹಿನಿ 5ನೇ ಆವೃತ್ತಿಯ ಡ್ರಾಮಾ ಜೂನಿಯರ್ಸ್ ವಿನ್ನರ್ ರಿಷಿಕಾ ಕುಂದೇಶ್ವರ ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದ ವತಿಯಿಂದ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಮಾರ್ಗದರ್ಶಕ ಸಮಿತಿಯ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು, ಈಕೆಯ ಪ್ರದರ್ಶನಗಳು ಕನ್ನಡ ಭಾಷಾ ಶುದ್ಧಿ ಮತ್ತು ಗಾಯನ ಕೌಶಲ್ಯಗಳನ್ನು ಕೊಂಡಾಡುತ್ತಾ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಗೆದ್ದಿರುವ ಈಕೆ ದಕ್ಷಿಣ ಕನ್ನಡದ ಹೆಮ್ಮೆ ಹಾಗೂ ಮಂಗಳೂರಿನ ಕುಂದಣ್ಣ ಎಂದು ಬಣ್ಣಿಸಿದರು. ಈಕೆಯ ಪ್ರತಿಭೆಗೆ ಸಂಪೂರ್ಣ ಬೆಂಬಲ ನೀಡಿದ ತಂದೆ ಜಿತೇಂದ್ರ ಕುಂದೇಶ್ವರ್, ತಾಯಿ ಸಂಧ್ಯಾ ಕುಂದೇಶ್ವರ್ ಮತ್ತು ತಮ್ಮ ವಿಶ್ವತೇಜ ಅವರ ಆಸಕ್ತಿ ನಿಜಕ್ಕೂ ಶ್ಲಾಘನೀಯ ಎಂದರು. ಘಟಕದ ಅಧ್ಯಕ್ಷ ಮಂಜುನಾಥ್ ಎಸ್ ರೇವಣ್ಕರ್ ಸನ್ಮಾನಿಸಿ ಶುಭ ಕೋರಿದರು. ಸನ್ಮಾನ ಸ್ವೀಕರಿಸಿದ ರಿಷಿಕಾ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಗುರುಗಳ ಮತ್ತು ಹೆತ್ತವರ ನಿರಂತರ ಪ್ರೋತ್ಸಾಹದಿಂದ ತನಗೆ ಇಂತಹ ಸಾಧನೆ ಸಾಧ್ಯವಾಗಿದೆ ಎಂದಳು. ಜಿ ಕನ್ನಡ ವಾಹಿನಿಗೆ ವಂದನೆಗಳನ್ನು ತಿಳಿಸಿದಳು. ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ, ರತ್ನಾವತಿ ಬೈಕಾಡಿ, ಗುರುಪ್ರಸಾದ್ ಮತ್ತು ಸಾಹಿತ್ಯ ಅಭಿಮಾನಿಗಳು ಉಪಸ್ಥಿತರಿದ್ದರು. ಗೌರವ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಜಿ ಸ್ವಾಗತಿಸಿದರು. ಗೌರವ ಕೋಶಾಧಿಕಾರಿ ಎನ್ ಸುಬ್ರಾಯ ಭಟ್ ವಂದಿಸಿದರು. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ನಾದ ನೃತ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಅಂಡ್ ಕಲ್ಚರಲ್ ಟ್ರಸ್ಟ್ ಈ ಬಾರಿ ನೃತ್ಯಾಂಜಲಿ ಎಂಬ ನೃತ್ಯ ಕಲಿಕಾ ಶಿಬಿರವನ್ನು ಮೇ 14ರಿಂದ 19ರವರೆಗೆ ಆಯೋಜಿಸಲಾಗಿದೆ ಎಂದು ಆಯೋಜಕರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಳೆದ 13 ವರ್ಷಗಳಿಂದ ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ನಾದ ನೃತ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಅಂಡ್ ಕಲ್ಚರ್ ಟ್ರಸ್ಟ್ ಈ ಬಾರಿ ನೃತ್ಯಾಂಜಲಿ ಎಂಬ ನೃತ್ಯ ಕಲಿಕಾ ಶಿಬಿರವನ್ನು ಮೇ 14ರಿಂದ 19ರವರೆಗೆ ನಗರದ ಹಿಂದಿ ಪ್ರಚಾರ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬಣ್ಣಗಳ ಭಾವಲೋಕ ಎನ್ನುವ ಒಂದು ನೃತ್ಯ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇನೆ. ಅದು ಮೇ 18ನೇ ತಾರೀಕು ಶನಿವಾರ ಸಂಜೆ 6 ಗಂಟೆಗೆ ಪುರಭವನದಲ್ಲಿ. ಅದರೊಂದಿಗೆ ಕಲಿಕೆ ನಿರಂತರ ಹಾಗೂ ಆಳ ಜ್ಞಾನಕ್ಕೆ ಸಹಾಯ ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ಗುರು ಮತ್ತು ಪ್ರಶಿಷ್ಯರನ್ನು ಒಟ್ಟು ಹಾಕುವಂತಹ ಒಂದು ಪ್ರಯತ್ನ ನೃತ್ಯಾಂಜಲಿ ಕಲಿಕಾ ಕಾರ್ಯಾಗಾರ ಅನ್ನು ಹಿಂದಿ ಪ್ರಚಾರ ಭವನದಲ್ಲಿ ನನ್ನ ನೃತ್ಯ ತರಗತಿಯಲ್ಲಿ ನಾಳೆ ಅಂದರೆ ಮೇ 14ರಿಂದ ಮೇ 19ರವರೆಗೆ 6 ದಿನಗಳ ಕಾಲ ಆಯೋಜಿಸಿದ್ದೇನೆ. ಈ ಶಿಬಿರವನ್ನು ನಡೆಸಿಕೊಡ್ತಾ ಇರುವುದು ನನ್ನ ನೃತ್ಯ ಗುರುಗಳಾದ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡಿ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರು. 75 ವರ್ಷದ ವಯೋವೃದ್ಧೆ. ಇಂದಿಗೂ 2 ಗಂಟೆ ನೃತ್ಯ ಕಾರ್ಯಕ್ರಮ ಕೊಡುವಲ್ಲಿ ಸಮರ್ಥೆ, ಹಾಗೆ ತನ್ನ ಹೊಸತನದ ಮೂಲಕ ಇಂದಿಗೂ ನೃತ್ಯ ಪ್ರಪಂಚದಲ್ಲಿ ಚಿರಪರಿಚಿತೆ. ಇವರು ನನ್ನ ಶಿಷ್ಯರು, ಅಂದರೆ ಅವರ ಪ್ರಶಿಷ್ಯರಿಗೆ ನಾಳೆಯಿಂದ 6 ದಿನಗಳ ಕಾಲ ಭರತನಾಟ್ಯ ಎಂಬ ಶಾಸ್ತ್ರೀಯ ನೃತ್ಯ ಪದ್ಧತಿಯ ಎಲ್ಲ ಆಯಾಮಗಳನ್ನು 3 ನೃತ್ಯ ಬಂಧಗಳ ಮೂಲಕ ಕಲಿಸಿಕೊಡಲಿದ್ದಾರೆ. ಅವರೊಂದಿಗೆ ನಾಳೆಯ ಉದ್ಘಾಟನೆಯಲ್ಲಿ ನಮ್ಮೊಂದಿಗೆ 90 ವರ್ಷ ವಯೋವೃದ್ಧ ವಿದ್ವಾನ್ ಉಳ್ಳಾಲ್ ಮೋಹನ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ನಮಗೆ ಉದ್ಘಾಟಿಸಿಕೊಡಲಿದ್ದಾರೆ. ಹಾಗೆ
ವಿದ್ವಾನ್ ಚಂದ್ರಶೇಖರ್ ನಾವಡ ನಾಟ್ಯಾಂಜಲಿ ಸುರತ್ಕಲ್ ಇದರ ನಿರ್ದೇಶಕರು. ಇವರು ಅವಲೋಕನಕಾರರಾಗಿದ್ದು ನಮ್ಮ ಈ 6 ದಿನದ ಚಟುವಟಿಕೆಯನ್ನು ಅವಲೋಕಿಸಿ ಶಿಷ್ಯರಿಗೆ ಹಿತನುಡಿಗಳನ್ನು ಹಾಗೂ ತನ್ನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಇವರಿರುವರೊಂದಿಗೆ ನಾನು ನಾದ ನೃತ್ಯ ಸಂಸ್ಥೆಯ ನಿರ್ದೇಶಕಿ ಭ್ರಮರಿ ಶಿವಪ್ರಕಾಶ್ ಹಾಗೂ ನಾದ ನೃತ್ಯದ ಸದಸ್ಯೆ ವಿದುಷಿ ಶ್ರೀ ಸನ್ನಿಧಿ ಇರುವರು ಶಾಸ್ತ್ರ ಮತ್ತು ಪ್ರಯೋಗಗಳ ಸಮನ್ವಯ ಹೇಗಿದೆ ಅನ್ನುವಂತಹ ವಿಷಯದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಶಿಬಿರಾರ್ಥಿಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನಾವು ಒದಗಿ ಬರಲಿದ್ದೇವೆ. ಸೊ ಈ 2 ಕಾರ್ಯಕ್ರಮದ ಪತ್ರಿಕಾ ಪ್ರಕಟಣೆಯನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. 14ರಿಂದ 19 ನೃತ್ಯಾಂಜಲಿ ಎಂಬ ನೃತ್ಯ ಕಲಿಕಾ ಶಿಬಿರ ಹಿಂದಿ ಪ್ರಚಾರ ಭವನದಲ್ಲಿ. ಮೇ 17ರಂದು ಮಣಿಪಾಲ ಉನ್ನತ ಶಿಕ್ಷಣ ಅಕಾಡೆಮಿ ಮಾಹೆ ಮಂಗಳೂರು ಕ್ಯಾಂಪಸ್ನಲ್ಲಿ 31ನೇ ಘಟಿಕೋತ್ಸವ ನಡೆಯಲಿದೆ ಎಂದು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಂಗಳೂರು ಕ್ಯಾಂಪಸ್ ಮಾಹೆ ಮಣಿಪಾಲದ ಪ್ರತಿಷ್ಠಿತ ಪರಿಗಣಿತ ವಿಶ್ವವಿದ್ಯಾಲಯದಲ್ಲಿ 2024ರ ಮೇ 17ರಂದು ಮಂಗಳೂರು ಕ್ಯಾಂಪಸ್ನ 31ನೇ ಆವೃತ್ತಿಯ ಘಟಿಕೋತ್ಸವ ಆಯೋಜಿಸಲು ಸಜ್ಜಾಗಿದೆ ಎಂದು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. The program starts at 3:30. There are about 400 graduates are going to be given conferred the degrees. This manual convocation is happening after 4 years. We have revived this because of the change in academic schedule because of the pandemic. Everything has got haywire, but now we are back to where it should be. And from now on, manual convocation is held every year at the same venue, same date, almost. So any questions from your side? Our chief guest will be Dr. M.K. Ramesh, who is the Vice Chancellor of Rajiv Gandhi University of Health Sciences, Bengaluru, one of the biggest medical universities in India. Thank you. Any questions from your side? ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಮೇ 15ರಿಂದ 19ರವರೆಗೆ ಕರುಬಿತ್ತಿಲ್ ಶಿಬಿರ ನಡೆಯಲಿದೆ ಎಂದು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದೇಶ ವಿದೇಶದ ಶಾಸ್ತ್ರೀಯ ಸಂಗೀತ ಆಸಕ್ತರ ಗಮನ ಸೆಳೆದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಕುರುಬಿತ್ತಿಲ್ ಶಿಬಿರ 2024 ಕಾರ್ಯಕ್ರಮ ಮೇ 15ರಿಂದ 19ರವರೆಗೆ ನಡೆಯಲಿದೆ ಎಂದು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 3 ವರ್ಷದಿಂದ ಇದರಲ್ಲಿ ಸಂಗೀತದ ದಿಗ್ಗಜರಾದ ಬಾಲಗುಡಿ ಕೃಷ್ಣ, ಲಾಲ್ಗುಡಿ ಜಯರಾಮನ್, ಬಾಂಬೆ ಜಯಶ್ರೀ, ಅಭಿಷೇಕ್ ರಘುರಾಮ್ ಇವರೆಲ್ಲ ಬಂದು ನಮ್ಮ ಜೊತೆ ಇದ್ದು ಮಕ್ಕಳಿಗೆ ಪಾಠ ಮಾಡಿ ಹೋಗಿದ್ದಾರೆ. ಇದರಿಂದ ನಾವು ಪ್ರೇರಿತರಾಗಿ ಒಂದು 10 ಜನ ಇವತ್ತು ಫುಲ್ ಟೈಮ್ ಮ್ಯೂಸಿಷಿಯನ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಊರಿನವರು ಹೋಗಿ ಬೇರೆ ಕಡೆ ಶಂಕರ ಮಹಾದೇವನ ಅಕಾಡೆಮಿ ಅಥವಾ ಬೇರೆ ಕಾಲೇಜ್ಗಳಲ್ಲಿ ಅಥವಾ ರೆಕಾರ್ಡಿಂಗ್ ಇಂಜಿನಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಷ್ಟೊಂದು 50 ಜನ ಸ್ಟೂಡೆಂಟ್ಸು ಬೇರೆ ಬೇರೆ ದೊಡ್ಡ ಸಂಗೀತದ ದಿಗ್ಗಜರಲ್ಲಿ ಬೆಂಗಳೂರು, ಮೈಸೂರು, ಚೆನ್ನೈಯಲ್ಲೆಲ್ಲ ಸಂಗೀತ ಅಭ್ಯಾಸ ಮಾಡ್ತಿದ್ದಾರೆ. ಸೊ ಒಂದು ಕಮ್ಯುನಿಟಿಯನ್ನು ಕ್ರಿಯೇಟ್ ಮಾಡಿದೆ 23 ವರ್ಷದಿಂದ ಈ ಶಿಬಿರ. ಇದಕ್ಕೆ ನಾವು ಯಾವುದೇ ರೀತಿಯ ಒಂದು ಶುಲ್ಕ ಅಂತ ಫೀಸ್ ಶಿಬಿರಕ್ಕೆ ಒಂದು ಇಟ್ಕೊಂಡಿರಲಿಲ್ಲ. ಅಫ್ಕೋರ್ಸ್ ನಮಗೆ ನಾವು ಮಾತ್ರ ಅದನ್ನು ಮಾಡ್ತಿರೋದಲ್ಲ, ನಮ್ಮ ಆರ್ಟಿಸ್ಟ್ಗಳೆಲ್ಲ ಫ್ರೀಯಾಗಿ ಬಂದು ನನ್ನ ಫ್ರೆಂಡ್ಸ್ ಬಂದು ಹೇಳ್ಕೊಡ್ಲಿಕ್ಕೆ, ಮತ್ತು ನಮ್ಮ ಫ್ಯಾಮಿಲಿ, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಸ್ಟೂಡೆಂಟ್ಸು ಎಲ್ಲರೂ ನಮಗೆ ಸಹಕರಿಸಿ, ಕೆಲವು ಸ್ಟೂಡೆಂಟ್ಸ್ನವರ ಪೇರೆಂಟ್ಸ್ ಎಲ್ಲ ನಮಗೆ ತುಂಬ ಹೆಲ್ಪ್ ಮಾಡಿದ್ರೆ ಇಷ್ಟು ವರ್ಷದಿಂದ ತುಂಬ ಚೆನ್ನಾಗಿ ನಡೀತಾ ಉಂಟು. ಈ ವರ್ಷದ ಶಿಬಿರವನ್ನು ನಾವು 15ನೇ ತಾರೀಕಿನಿಂದ ಮೇ 19ನೇ ತಾರೀಕಿನವರೆಗೆ ಇಟ್ಕೊಂಡಿದ್ದೇವೆ. ಈ ಸಲ ಮೋಸ್ಟ್ಲಿ ಎಲ್ಲ ಯಂಗ್ ಸ್ಟಾರ್ಸನ್ನು ಕರೆದಿದ್ದೇವೆ. ಅವರೆಲ್ಲ ಬಂದು ಈ ಶಿಬಿರದಲ್ಲಿ ಪಾಠ ಮಾಡಿ ಕಚೇರಿಗಳನ್ನು ಕೊಟ್ಟು ಮಕ್ಕಳಿಗೆ ಒಳ್ಳೆಯ ಒಂದು ಸಂಗೀತದ ಮೇಲೆ ಸ್ಫೂರ್ತಿ ಬರುವ ಹಾಗೆ ಮಾಡಲಿಕ್ಕಿದ್ದಾರೆ. ನಮ್ಮದು ಲೋಗೋನೇ ಲರ್ನಿಂಗ್ ಆ್ಯಂಡ್ ಇನ್ಸ್ಪೈರಿಂಗ್. ವಿ ಆರ್ ಆಲ್ಸೋ ಲರ್ನಿಂಗ್ ಆ್ಯಂಡ್ ವಿ ವಾಂಟ್ ಟು ಇನ್ಸ್ಪೈರ್ ಎವರಿಬಡಿ ಟು ಲರ್ನ್ ಅವರ್ ಗ್ರೇಟ್ ಆರ್ಟ್ ಫಾರ್ಮ್ಸ್. ಥ್ರೂ ಆರ್ಟ್ ಫಾರ್ಮ್ ನಮ್ಮ ಒಂದು ಜೀವನದ ಒಂದು ವ್ಯಕ್ತಿತ್ವವನ್ನೇ ರೂಪಿಸುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳೋದ್ರಿಂದ ಅದನ್ನು ಮಾಡಬೇಕು ಅಂತ ಆಸೆಯಿಂದ ಮಾಡ್ತಿದ್ದೇವೆ. ಅದಕ್ಕೊಂದು ಒಳ್ಳೆಯ ಬೆಂಬಲ ಬಂದಿದೆ.
ಇದಕ್ಕೆ ವರ್ಷ ನಾನು ಇಲ್ಲಿ ಪ್ರೆಸ್ ಮೀಟಲ್ಲಿ ಬರುವಾಗ ಇವುಗಳೆಲ್ಲ ಸೇರಿ ಇವಾಗ ಸ್ವಲ್ಪ ಹೊಸ ಮುಖ ಇರ್ಬೋದು, ಬಟ್ ಎಲ್ಲರೂ ತುಂಬ ಒಳ್ಳೆಯ ರೀತಿಯಲ್ಲಿ ಇದರ ಬಗ್ಗೆ ಶಿಬಿರಕ್ಕೆ ಮೊದಲು ಶಿಬಿರ ಆದ ಮೇಲೆ ಎಲ್ಲ ನಮಗೆ ಒಳ್ಳೆಯದ ಸಹಕಾರದಲ್ಲಿ ಇದನ್ನು ತುಂಬ ಒಂದು ಇದಕ್ಕೆ ಪ್ರಚಾರವನ್ನು ಕೊಟ್ಟಿದ್ದೀವಿ. ನಿಮಗೆಲ್ಲ ನಾವೆಲ್ಲರೂ ಸೇರಿ ತುಂಬ ಧನ್ಯವಾದಗಳನ್ನು ಹೇಳ್ತಾ ಈ ಸಲದ ಶಿಬಿರಕ್ಕೂ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಕಶ್ವಿ ಹಸಿರು ದಿಬ್ಬಣ ಇದರ ಆಶ್ರಯದಲ್ಲಿ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಇತ್ತೀಚೆಗೆ ಎಕ್ಕೂರಿನ ನಡಿಗುತ್ತು ಕಾಂಪೌಂಡ್ನಲ್ಲಿ ನಡೆಯಿತು. ಕಸ್ವಿ ಹಸಿರು ದಿಬ್ಬಣ ಗಿಡ ಬೆಳೆಸಿ ಹುಟ್ಟುಹಬ್ಬ ಹೊಸ ಪೀಳಿಗೆಯ ಉಸಿರಾಗಲಿ ಎಂಬಂತಹ ರೀತಿಯಲ್ಲಿ ಕಾರ್ಮಿಕರ ದಿನಾಚರಣೆಯನ್ನ ಎಕ್ಕೂರು ಸಮೀಪದ ನಡಿಗುತ್ತು ಕಾಂಪೌಂಡ್ನಲ್ಲಿ ಆಚರಿಸಲಾಯಿತು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಂದಂತಹ ಅತಿಥಿಗಳನ್ನ ಕಸ್ವಿ ಹಸಿರು ದಿಬ್ಬಣ ಗೌರವ ಸಲಹೆಗಾರರಾದ ಶ್ರೀ ಕೇಶವ ರಾಮಕುಂಜ ಅವರು ಸ್ವಾಗತಿಸಿದರು. ಈ ಸುಂದರ ಕಾರ್ಯಕ್ರಮಕ್ಕೆ ಯಾರನ್ನ ಗೆಸ್ಟ್ ಆಗಿ ಹೇಳೋಣ ಅಂತ ಹೇಳಿದಾಗ ನನಗೆ ಪ್ರಥಮ ತಲೆಗೆ ಹೊಡೆದದ್ದು ಶ್ರೀಯುತ ಅರವಿಂದ್ ಗೋಳ ಅವರು. ಯಾಕಂತ ಹೇಳಿದ್ರೆ ಅವರು ಇದೇ ಪರಿಸರದಲ್ಲಿ ಇದ್ದವರು ಅನ್ನುವಂತ ಒಂದು ಕಾರಣ, ಹಾಗೂ ಈಗಿನ ಚಲನಚಿತ್ರ ಇದರಲ್ಲಿ ಮೇರು ನಟರು, ಅತ್ಯಂತ ಉತ್ತಮ ನಟರಾಗಿ ಎಲ್ಲರ ಮುಖದಲ್ಲಿ ಹಸನ್ಮುಖಿಯನ್ನ ಕೊಟ್ಟಂತಹ ಉತ್ತಮ ಹಾಸ್ಯ ನಟರು ಹೌದು. ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ, ಎಕ್ಕೂರಿನ ಜನತೆಯ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ. ಎಕ್ಕೂರು ಪರಿಸರದಲ್ಲಿ ಕಳೆದ ಹಲವು ವರ್ಷಗಳಿಂದ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರಾದ ಶ್ರೀಮತಿ ಯಮುನಾ ಇವರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಅದೇ ರೀತಿ ಕಳೆದ 46 ವರ್ಷಗಳಲ್ಲಿ ಮನೆ ಮನೆಗೆ ಬೆಳಿಗ್ಗೆ ಪೇಪರ್ ಹಾಕುತ್ತಿರುವ ಹಿರಿಯರಾದ ಶ್ರೀ ತಿಮ್ಮಪ್ಪ ಶೆಟ್ಟಿಯವರನ್ನು ಕೂಡ ಈ ಸಂದರ್ಭ ಅಭಿನಂದಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ತುಳು ಚಲನಚಿತ್ರ ನಟ ಅರವಿಂದ್ ಬೋಳಾರ್ ಅವರು ಉದ್ಘಾಟಿಸಿ ಮಾತನಾಡಿದರು. ಇಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಾನೊಂದು ಉದ್ಘಾಟಕರಾಗಿ ಭಾಗವಹಿಸುವುದು ತನ್ನ ಸೌಭಾಗ್ಯ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. நம்ம அப்பல என்னோட கேட்டா ಜನ ಫುಲ್ ಸೇರಿದ ಮನವಲ್ಲ ಕಾರ್ಯಕ್ರಮ ನಡಪುಡು ಅವನು ಏತೋ ಕುಂದು ಕೊರತೆ ಉಪ್ಪುಡು ಆನ ಈ ಕಾರ್ಯಕ್ರಮ ಕುಂದು ಕೊರತೆ ಆನ ಮೋಖ್ಯ ಉಂಟು ಮೋಖ್ಯ ಎತ್ತಿನ ಕಾರ್ಯಕ್ರಮ ಯಾಕಂದ್ರೆ ಮಿಕ್ಲಿಗೆ ಸನ್ಮಾನ ಮಂತ್ರಿಪಟ್ಟಿಗೆ ಅಕ್ಲೆ ಬುಧರನ್ನತ್ತೆ ಆನ ಇಂಚಿನ ಆ ಸನ್ಮಾನಗೂ ಅಕ್ಲಿಗೆ ಯೋಗ್ಯತೆ ಅರ್ಹತೆ ಉಂಡ ಅಂದು ತೂದು ಸನ್ಮಾನ ಮಂತೊಂದಲ್ಲಿ ಇತ್ತ ಆ ಪುಂಜೋಗು ಕೊಂಚ ಕಾರ್ಮಿಕರನ್ನ ದಿನಾಚರಣೆ ತಾನಿ ಅವರಿಗೆ ಸನ್ಮಾನ ಆತನಿಂದ ಬಂಡ ಆ ರೀತಿಯನ್ನ ದಿನ ಏತನೇಕ ಉಂಡ ಆತ ದಿನ ನೆನಪುದೀಪಂಚಿನ ಕಾರ್ಯಕ್ರಮ ಭಾರಿ ಪೂರ್ಣದ ಕಾರ್ಯಕ್ರಮ ಇಂತ ಭಾರಿ ಖುಷಿ ಆಡಿದಾಗ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರೊಫೆಸರ್ ಶಿವಕುಮಾರ್ ಅವರು ಕಾರ್ಯಕ್ರಮದ ವಿಚಾರಧಾರೆಗಳನ್ನು ತಮ್ಮದೇ ಆದಂತಹ ವಿಶೇಷ ರೀತಿಯಲ್ಲಿ ಸಭೆಗೆ ವಿವರಿಸಿದರು. ಔದಾಸೀನ್ಯದಿಂದ ಕಡೆಗಣಿಸುವ ಉದ್ಯೋಗ ಯಾವುದೂ ಇಲ್ಲ. ನಾನು ಕೂಡ ಅತ್ಯಂತ ಬಡ ಕುಟುಂಬದಿಂದ, ನಾನು ರೈತ ಕುಟುಂಬದಿಂದ ಬಂದವನು. ಆದರೆ ಶಿಕ್ಷಣದಿಂದ ಬದಲಾವಣೆ ಸಾಧ್ಯ ಅಂತ ಶ್ರೀಯುತ ಪ್ರೇಮಚಂದ್ರ ಹೇಳಿದ್ರು. ನಾನು ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ಮುಗಿಸಿ ಇಡೀ ದೇಶದಲ್ಲಿ ಪ್ರೊಫೆಸರ್ ಆದ ಕಡಿಮೆ ಇದ್ಮೇಲೆ ಪ್ರೊಫೆಸರ್ ಆದ ಮೊದಲಿಗೆ ನಾನು ಇಲ್ಲಿದ್ದೀನಿ. ಇಡೀ ಭಾರತದಲ್ಲಿ ತಮಾಷೆ ಮಾತಲ್ಲ, ಒಂದು 30 ವರ್ಷ ಕೂಡ ಆಯಿತು. ವಿಶೇಷವಾದ ಮಾತು ಏನು ಅಂದರೆ, ಔದಾಸೀನ್ಯದಿಂದ ಕಡೆಗಣಿಸುವ ಉದ್ಯೋಗ ಯಾವುದೂ ಇಲ್ಲ. ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ. ನಿನ್ನ ಕೆಲಸ ಓಣಿ ಗುಡಿಸೋದೇ ಇರಬಹುದು. ನೀನು ಗುಡಿಸಿದ ಓಣಿ ಹೇಗಿರಬೇಕು ಅಂದರೆ ಅದು ಪ್ರಪಂಚದಲ್ಲಿಯೇ ಅಚ್ಚುಕಟ್ಟಾದ ಓಣಿಯಾಗಿರಬೇಕು. ಆದರೆ ಭಾರತೀಯರಿಗೆ ಬದುಕಿನ ಸೊಗಸು ಎಂದರೆ ಆಲಸ್ಯ, ಜಡತ್ವ, ಸೋಮಾರಿತನ. ದುಡಿದಂತೆ ತೋರುವ 4 ಮಂದಿಯಲ್ಲಿ ದುಡಿದವರಲ್ಲ, ದುಡಿದಂತೆ ತೋರುವ 4 ಮಂದಿಯಲ್ಲಿ ಒಬ್ಬ ಮಹಾನ್ ಆಲಸಿ, ಒಬ್ಬನಿಗೆ ಆಗತಾನೇ ವಿರಾಮ. ನಾನು ಬಹಳಷ್ಟು ಕಾರ್ಮಿಕ ದಿನಾಚರಣೆಗೆ ಹೋಗಿದ್ದೇನೆ. ನಾನು ಕೂಡ ನನಗೆ ಪರಿಚಯ ಇಲ್ಲ ಅರವಿಂದ್ ಬೋಳ್ರ ಅವರಿಗೆ, ನಾನು ಫೋನಲ್ಲಿ ಪರಿಚಯ ಆದದ್ದು. ಬಟ್ ಸಂಪತ್ತನ್ನ ಎಲ್ಲಿ ಕೇಳಿದೆ, ಸಂಪತ್ತ ನನ್ನ ಮನೆಯಲ್ಲಿ ಆಯ್ತು. ಮತ್ತೆ ವಿಷಯ ಕೇಳಿದಾಗ ಅವರು ಲೇಬರ್ ಡೇಗೆ ಈ ಸಸಿಗಳ ಬಗ್ಗೆ ಮತ್ತೆ ಈ ಇಬ್ಬರು ನಮ್ಮ ಒಂದು ಅಕ್ಕನನ್ನು, ಒಂದು ನಮ್ಮ ಅಣ್ಣನನ್ನು ಸನ್ಮಾನಿಸುವಂಥದ್ದು, ಒಂದು ಪೇಪರ್ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು, ಒಂದು ನಮ್ಮ ಸ್ವಚ್ಛತಾ ವಾರಿಯರ್. ಅವರು ಇಲ್ಲದಿದ್ರೆ ಇಡೀ ನಗರವೇ
ಏನೋ ಹೇಗಾಗುವಂತ ಪರಿಸ್ಥಿತಿ ನಮಗೆ ಅರ್ಥ ಆಗ್ತದೆ. ಯಾಕಂದ್ರೆ ಒಂದು ದಿವಸ ಸ್ಟ್ರೈಕ್ ಆದ್ರೆ ಇಡೀ ಮಂಗಳೂರು ನಗರ ವಾಸನೆ ಬರ್ತದೆ ಅಂತ ಅವರು ಆ ದೇವರ ವಾರಿಯರ್ಸ್ ಅವರು. ಹಾಗೆ ಪೇಪರ್ ಇಲ್ಲದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಗೆ ಯಾವುದೇ ಇಡೀ ದೇಶ ಪರದೇಶಗಳ ಯಾವುದೇ ವಿಚಾರಗಳು ತಿಳಿಬೇಕಾದ್ರೆ ಪೇಪರ್ ಅವರು ಅದು ಕೂಡ 5 ಗಂಟೆ ಒಳಗೆ ನಮ್ಗೆ ಪೇಪರ್ ಹಾಕುವಂತವ್ರು. ಬಹಳ ಒಂದು ಒಳ್ಳೆಯ ಸಿಲೆಕ್ಷನ್ ಮಾಡಿದಿರಿ, ನಿಮ್ಗೆ ಅಭಿನಂದನೆ. ಎಜುಕೇಶನ್ ಇಸ್ ಅ ವೆರಿ ಪವರ್ಫುಲ್ ವೆಪನ್ ಟು ಚೇಂಜ್ ದ ಸೊಸೈಟಿ ಅಂತ ಹೇಳ್ತಾರೆ. ಶಿಕ್ಷಣ ಇಂದ ಮಾತ್ರ ಸಾಧ್ಯ ಇಡೀ ಸಮಾಜವನ್ನು ಬದಲಾವಣೆ ಮಾಡಬಹುದು. ಇವತ್ತು ಕಾರ್ಯವನ್ನು ಹೇಳ್ಬೇಕಂತಂದ್ರೆ ಹುಟ್ಟುಹಬ್ಬವನ್ನು ಬೇರೆಯವರು ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಕೇಕ್ ಕಟ್ಟಿಂಗ್ ಮಾಡೋದು, ಅದು ಗಿಫ್ಟ್ ಈ ಗಿಫ್ಟ್ ಎಲ್ಲ ಕೊಡೋದು, ಅದೊಂದು ಬಂದಿರೋ ಒಂದು ರೂಢಿಗಳು. ಆದರೆ ಇವರು ಏನಾದರೂ ಒಂದು ಹೊಸ ಥರದಲ್ಲಿ ಮಾಡಬೇಕಂತ ನಮ್ಮ ಪರಿಸರವನ್ನು ಉಳಿಸುವ ಒಂದು ದೃಷ್ಟಿಯಿಂದ ಅವರು ಆ ಗಿಡಗಳನ್ನು ಕೊಡುವುದರ ಮೂಲಕ ಆ ಒಂದು ಪರಿಸರಕ್ಕೂ ಈ ನಮ್ಮ ಒಂದು ಜನರಿಗೂ ಪ್ರಾಣಿ ಪಕ್ಷಿಗಳಿಗೂ ಎಲ್ಲರಿಗೂ ಒಂದು ಆಸರೆ ಆಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದಿಂದ ಇನ್ನೂ ಹೆಚ್ಚು ಹೆಚ್ಚು ಸಮಾಜಮುಖಿ ಕೆಲಸಗಳು ಆಗಲಿ ಈ ಸಂಸ್ಥೆಯಿಂದ ಅಂತ ಹೇಳ್ತಿದ್ದೇವೆ. ಅದೇ ರೀತಿ ಇವತ್ತು ಇಬ್ಬರು ಸಾಧಕರಿಗೆ ಒಂದು ಗೌರವ ಮಾಡಿದ್ದಾರೆ. ಇದರ ಬಗ್ಗೆ ಹೇಳೋದಾದ್ರೆ, ಇವಾಗ ನ್ಯೂಸ್ ಪೇಪರ್ನ ಒಂದು ಆಸಕ್ತಿ ಜನರಲ್ಲಿ ಇಲ್ಲ. ಯಾಕಂತಂದ್ರೆ ಇವಾಗ ಮೊಬೈಲ್ ಇದೆ, ಮೊಬೈಲಲ್ಲಿ ಎಲ್ಲ ನ್ಯೂಸ್ಗಳು ಬರ್ತದೆ, ಟಿವಿ ಚಾನೆಲ್ಗಳಿದೆ. ಅದರಿಂದ ಈ ಪೇಪರ್ಗಳ ಆಸಕ್ತಿ ಜನರಿಗೆ ಕಮ್ಮಿ ಆಗಿರ್ಬೋದು. ಆದರೆ ನ್ಯೂಸ್ ಪೇಪರ್ಗಳು ಒಂದು ಎಷ್ಟು ದೊಡ್ಡ ಪಾತ್ರ ವಹಿಸಿತ್ತು ಹಿಂದಿನ ಕಾಲದಲ್ಲಿ ಅಂತಂದ್ರೆ, ಅದು ಒಂದು ದೇಶಭಕ್ತಿಯ ಕೆಲಸಕ್ಕಾಗಿ ಪೇಪರ್ಗಳನ್ನು ಯೂಸ್ ಮಾಡ್ತಿದ್ರು. ಎಣಿಸಿದಾಗ ನಮಗೂ ಲಯನ್ಸ್ ಕ್ಲಬ್ನಲ್ಲಿ ನಾವು ಸಾಧಾರಣ ಇದೇ ಕಾರ್ಯಕ್ರಮ ಮಾಡ್ತೇವೆ. ಇಲ್ಲಿ ಒಂದು ಹೆಸರಿದೆ, ಮಾಧವ್ ಉಳ್ಳಾಲ್ ಅಂತ. ನಮಗೆಲ್ಲ ಪ್ರೇರಣೆ ಲಯನ್ಸ್ನಲ್ಲಿ ಅವರೇ. ನಾವು ಬಂಟ್ವಾಳದಿಂದ ಧರ್ಮಸ್ಥಳದವರೆಗೆ ರೋಡಿಂದ ಒಂದು ಮರ ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಅದರ ಸಂಯೋಜಕರು ಈ ಮಾಧವ್ ಉಳ್ಳಾಲ್. ಹಾಗಾಗಿ ಇಂಥ ಕಾರ್ಯಕ್ರಮ ಇನ್ನೂ ತುಂಬಾ ಬರಲಿ ಅಂತ ಹೇಳಿ ಇದು ಮಾಡ್ತೇನೆ. ಮತ್ತೆ ಈ ಕಸ್ಬಿ ಹಸಿರು ದಿಬ್ಬಣ ಇದರ ಪದಾಧಿಕಾರಿಗಳಾದ ಕೇಶವ ರಾಮಕುಂಜ ಮತ್ತು ಶ್ರದ್ಧಾ ಕೇಶ ಇವರಿಗೆ ಎಲ್ಲ ರೀತಿಯ ಏನಾದರೂ ಸಹಾಯ ಬೇಕಾದ್ರೆ ನಿಮ್ಮ ನೆರವರಿಯವರು ನಾವಿದ್ದೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದ ಪ್ರವೀಣ್ ಚಂದ್ರ ಆಳ್ವಾ, ಕಲ್ಜಿಗ ಚಲನಚಿತ್ರ ನಿರ್ದೇಶಕ ಸುಮನ್ ಸುವರ್ಣ, ಸಿವಿಲ್ ಇಂಜಿನಿಯರ್ ಸಂಪತ್ ಶೆಟ್ಟಿ, ನಿವೃತ್ತ ವಿಜಯ ಬ್ಯಾಂಕ್ ಮ್ಯಾನೇಜರ್ ಶ್ರೀ ಶಶಿಧರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಸಿವಿಲ್ ಇಂಜಿನಿಯರ್ ಶ್ರೀ ಸಂಪತ್ ಶೆಟ್ಟಿ ಕೊನೆಗೆ ಧನ್ಯವಾದಗಳಿದ್ದರು. ನಮ್ಮ ನೆಚ್ಚಿನ ಚಲನಚಿತ್ರ ಕಲಾವಿದ ಅರವಿಂದ್ ಬೋಳರ್ ಅವರು ಉದ್ಘಾಟನೆಯನ್ನು ಮಾಡಿ ಈಗ ತಾನೇ ಬೇರೆ ಕಾರ್ಯನಿಮಿತ್ತವನ್ನು ಹೋಗಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳು. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.